ಶ್ರೀಯುತ ಆರ್ಬಾಸ್ ಖ್ಯಾತಿಯ ರಕ್ಷಕರು ಮಾತಾಡ್ತಾರೆ. ಬಿಗ್ ಬಾಸ್ ಗೆದ್ರು, ಡೈರೆಕ್ಟರ್ ಆದ್ರು, ಪ್ರೊಡ್ಯೂಸರ್ ಆದ್ರು, ಹೀರೋ ಆದ್ರು, ಇವಾಗ ಆಂಕರ್ ಆಗೋರು ಇವರು ನನಗೆ ಇಂಟ್ರೊಡ್ಯೂಸ್ ಮಾಡ್ತವ್ರೆ. ಥ್ಯಾಂಕ್ ಯು. ಅರುಣ್ ಡಾಕ್ ಬಂದಿದ್ದೀವಿ ಇವತ್ತು, ತುಂಬ ಖುಷಿ ಆಗ್ತಿದೆ. 4ನೇ ಬ್ರಾಂಚ್ ಓಪನ್ ಆಗಿರೋದು. ಮೊದಲನೇ ಬ್ರಾಂಚಲ್ಲಿ ಹೇಳಿದ್ದೆ ಇದೊಂದು ಅಂಗಡಿ ಬಿಲ್ಡಿಂಗ್ ಆದಮೇಲೆ ಇನ್ನೊಂದು ಬಿಲ್ಡಿಂಗ್ ತೊಗೊಂಡು ಅದೇ ಥರ 4 ಬ್ರಾಂಚ್ ಆಗಿದೆ. ದೊಡ್ಡ ಬಿಲ್ಡಿಂಗ್ ಆಗಿದೆ. ಇದು ಖುಷಿ ಇದೆ. ಯಾಕೆ ಅಂತ ಹೇಳಿದ್ರೆ ಆಫರ್ಸ್ ಕೊಡ್ತಾರೆ, ಮತ್ತೊಂದು ಕೊಡ್ತಾರೆ. ಈ ಒಂದು ಪ್ರಚಾರ ಮಾಡಿದರು, ಎಲ್ಲಿಯೋ ಕತ್ಕೊಂಡ್ಬರ್ತಾರೆ ಮಾಲ್ನ, ಅದು ತೊಗೊಂಬರ್ತಾರೆ, ಇದು ತೊಗೊಂಬರ್ತಾರೆ ಅಂತ. ಎಲ್ಲ ಒಳ್ಳೆ ಬಟ್ಟೆಗಳೇ, ಜನ ಯಾರು ಗುಗ್ಗುಗಳಲ್ಲ. ಇವತ್ತು ಒಳ್ಳೊಳ್ಳೆ ಬಟ್ಟೆಗಳೇ ತೊಗೊಳಕ್ಕೆ ಬರ್ತಾರೆ. ನೋಡಿ ಎಷ್ಟು ಜನ ತುಂಬಿದ್ದಾರೆ ಅಂತ ಹೇಳಿದ್ರೆ ಇಲ್ಲೇ ಗೊತ್ತಾಗುತ್ತೆ. ಒಳ್ಳೆ ಬಟ್ಟೆ ಕೊಡ್ತಿದ್ದಾರೆ, ಒಳ್ಳೆ ಪ್ರಾಡಕ್ಟ್ ಕೊಡ್ತಿದ್ದಾರೆ ಅಂತ. ಎಲ್ಲರೂ ಬಂದು ಪರ್ಚೇಸ್ ಮಾಡಿ. ಸಂಜಯ ನಗರದಲ್ಲಿ ಓಪನ್ ಆಗಿದೆ ಅರುಣ್. ಇದೇ ರೀತಿ ನಮ್ಮ ಬ್ರೋ ಝೋನ್ ಆಗಿರ್ಬೋದು, ಅರುಣ್ ಆಗಿರ್ಬೋದು, ಎಲ್ಲರೂ ಒಂದು ಒಳ್ಳೆ ರೇಟಲ್ಲಿ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ. ಎಲ್ಲ ಫ್ರೆಂಡ್ಸೇ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಬಂದು ಶಾಪಿಂಗ್ ಮಾಡಿ, ಎಲ್ಲರೂ ಒಳ್ಳೆಯದಾಗಿ ಇಟ್ಕೊಂಡಿದ್ದಾರೆ. ಹಾಸ್ಯ ನಟ ಆಫ್ರಿಕಾ ಎಲ್ಲ ಕರ್ಕೊಂಡೋಗಿ ಶೂಟ್ ಮಾಡ್ತಿದ್ರು. ಫಸ್ಟ್ ಟೈಮ್ ಫಾರಿನ್ ಕರ್ನಾಟಕಕ್ಕೆ ತೋರಿಸಿದ್ದು ದ್ವಾರಕೀಶ್. ಆ ನಂತರ ಕಾಮಿಡಿಯನ್ಸ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೋದು ಅನ್ನೋ ಒಂದು ಚಾಲೆಂಜ್ ಹಂಗೆ ಉಳ್ಕೊಂಡ್ಬಿಡ್ತು. ಅದನ್ನರಪ್ಪ 100 ಕಲಾವಿದನ್ನ ಹಾಕೊಂಡು 101 ಜನ ಕಲಾವಿದನ್ನ ಹಾಕೊಂಡು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು. 100 ಸಿನಿಮಾಗಳು ಮಾಡಿದ್ರು. ಈಗ ಅವ್ರ ಮಗ ಬೆಳಿಬೇಕು ಅಂದ್ರೆ ಸರ್ಕಾರ ಕೊಡಿ. ಆಲ್ ವಾಟ್ ಎವರ್ ಬರುತ್ತೆ, ಎಲ್ಲರಿಗೂ ಅವ್ರದ್ದು ಒಪಿನಿಯನ್ ಹೇಳ್ತಾರೆ. ಬಟ್ ಅದಕ್ಕೆ ನೀವು ಫಿಕ್ಸ್ ಆಗಬೇಡಿ. ಆರ್ಬಾಸ್ ಯಾವತ್ತಿರೋ ಆರ್ಬಾಸ್ಗೆ ನಿಮ್ಮ ಪ್ರೀತಿ ಇದ್ದಲ್ಲಿ. ಕರ್ನಾಟಕದ ಏಕೈಕ ಆರ್ಬಾಸ್ ಅಣ್ಣನ್ಗೆ ಆರ್ಬಾಸ್ ಡಿ ಬಾಸ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಪದೇ ಹೇಳ್ತಾನೆ ಇರ್ತಾರೆ. ಆರ್ಬಾಸ್ ಅಂಡ್ ಡಿ ಬಾಸ್ ಇಬ್ರು ನಂಗೆ ಇಷ್ಟ. ಆರ್ಬಾಸ್ ಇನ್ನೇನು ಹೆಸರು